ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಇಂಟ್ರೆಸ್ಟಿಂಗ್ ಮ್ಯಾಟರ್ ಹೌ ದ ಮೈಕ್ರೋ ಆರ್ಗಾನಿಸಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಎ ಸ್ಟೆಪ್ ಫಾರ್ವರ್ಡ್ ಫರ್ದರ್ ಹೆಚ್ಚಿನ ಮಾಹಿತಿಗೆ ಮತ್ತೊಂದು ಹೆಜ್ಜೆ. ಮೈಕ್ರೋಬ್ಸ್ ಆಸ್ ಎ ಸೋರ್ಸ್ ಆಫ್ ಬಯೋಗ್ಯಾಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಬಯೋಗ್ಯಾಸ್? ಅಂದರೆ ಜೈವಿಕ ಅನಿಲ ಅಂತ ಹೇಳಿರ್ಬೋದು. ಅಂದರೆ ಈ ಜೈವಿಕ ಅನಿಲ ಅಂದರೆ ಜೀವಿ ಇರ್ತಕ್ಕಂತಹ ಅವಶೇಷಗಳಿಂದ ಉತ್ಪತ್ತಿಯಾಗುವಂತಹ ಗ್ಯಾಸ್, ಅದು ಅನಿಲವೇ ಜೈವಿಕ ಅನಿಲ. ಅಂದರೆ ಪ್ರಾಣಿ ತ್ಯಾಜ್ಯ, ಇವುಗಳ ಅನೇಕ ತ್ಯಾಜ್ಯಗಳಿಂದ ಸಾವಿರಾರು ವರ್ಷಗಳಿಗೆ ಭೂಮಿ ಒಳಗಡೆ ಒದಗಿ ನಂತರ ಪೆಟ್ರೋಲ್ ಡೀಸೆಲ್ ಆಗಿರೋದನ್ನು ನಾವು ಇವಾಗ ಭೂಮಿ ಒಳಗಿಂದ ಆಗದು ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ ಡೈಆಕ್ಸೈಡ್ ಇವೆಲ್ಲ ಉತ್ಪತ್ತಿ ಆಗುತ್ತೆ. ಇದರಿಂದ ಪೊಲ್ಯೂಷನ್ ಆಗುತ್ತೆ. ಆದರೆ ಈ ಬಯೋಗ್ಯಾಸ್ ಇದೆಯಲ್ಲ, ಜೈವಿಕ ಅನಿಲ, ಇದು ಪ್ರಕೃತಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಲ್ಲ. ಅಂದರೆ ಈ ಒಂದು ಜೈವಿಕ ಅನಿಲದ ಮುಖ್ಯ ಆಕಾರವೂ ಸಹ ಯಾವುದೇಳಿ ಮೈಕ್ರೋಬ್ಸ್ ಅಂತಲೇ ಹೇಳ್ಬೋದು. ಅಂದರೆ ಸೂಕ್ಷ್ಮಾಣು, ಯಾವುದೋ ಒಂದು ಸೂಕ್ಷ್ಮಾಣುವೇ ಇದಕ್ಕೂ ಸಹ ಆಕಾರವಾಗಿರುತ್ತೆ. ಅಂದರೆ ಬಯೋಗ್ಯಾಸ್ ಜೈವಿಕ ಅನಿಲದ ಆಕಾರ ಮೈಕ್ರೋಬ್ಸ್. ಮೆನಿ ಮೈಕ್ರೋ ಆರ್ಗಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಲೀವ್ ಇನ್ ಆ್ಯನ್ ಆಕ್ಸಿಜನ್ ಫ್ರೀ ಎನ್ವಿರಾನ್ಮೆಂಟ್. ಅಂದರೆ ಮೆನಿ ಮೈಕ್ರೋ ಆರ್ಗಾನಿಸಮ್ಸ್ ಅಂದರೆ ಅನೇಕ ಸೂಕ್ಷ್ಮಾಣುಜೀವಿಗಳು, ಅದರಲ್ಲಿ ಲೈಕ್ ಬ್ಯಾಕ್ಟೀರಿಯಾ ಇರ್ಬೋದು, ಫಂಗೈ, ಶಿಲೀಂಧ್ರ ಇರ್ಬೋದು, ಇನ್ನೂ ಅನೇಕ ಸೂಕ್ಷ್ಮಾಣುಜೀವಿಗಳೆಲ್ಲವೂ ಎಲ್ಲಿ ವಾಸ ಮಾಡ್ಕೊಂಡಿದೆ ಪ್ರಕೃತಿಯಲ್ಲಿ? ಲೀವ್ ಇನ್ ಆ್ಯನ್ ಆಕ್ಸಿಜನ್ ಫ್ರೀ ಎನ್ವಿರಾನ್ಮೆಂಟ್. ಸ್ವಚ್ಛವಾಗಿ ಸ್ವತಂತ್ರವಾಗಿರ್ತಕ್ಕಂಥ ಆಕ್ಸಿಜನ್ನ ನಡುವೆ ಈ ಪರಿಸರದಲ್ಲಿ ಅವು ಸಹ ವಾಸಿಸುತ್ತಿವೆ. ಸಮ್ ಆಫ್ ದೀಸ್ ಬ್ಯಾಕ್ಟೀರಿಯಾ ಹ್ಯಾವ್ ದ ability to decompose plant and animal waste present in the environment or household wastewater. ಅದರಲ್ಲಿ ಕೆಲವೊಂದು ಸಮ್ ಆಫ್ ದೀಸ್ ಬ್ಯಾಕ್ಟೀರಿಯಾ, ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಹ್ಯಾವ್ ದ ಎಬಿಲಿಟಿ ಟು ಡಿಕಂಪೋಸ್. ಎಲ್ಲ ಬ್ಯಾಕ್ಟೀರಿಯಾಗಳಿಗೂ ಈ ಸಸ್ಯ ತ್ಯಾಜ್ಯ ಅಥವಾ ಪ್ರಾಣಿ ತ್ಯಾಜ್ಯ, ಪ್ರಕೃತಿಯಲ್ಲಿರ್ತಕ್ಕಂಥ ಕೆಲವೊಂದು ವೇಸ್ಟ್ಗಳನ್ನ ಡಿಕಂಪೋಸ್, ಅವುಗಳನ್ನು ಕರಗಿಸುವ, ಅವುಗಳನ್ನು ತ್ಯಾಜ್ಯ ವಸ್ತುಗಳನ್ನು ಕರಗಿಸುವಂತಹ, ಕೊಳೆಯಿಸುವಂತಹ ಶಕ್ತಿ ಎಲ್ಲ ಬ್ಯಾಕ್ಟೀರಿಯಾಗಳಿಗೂ, ಎಲ್ಲ ಸೂಕ್ಷ್ಮಾಣುಜೀವಿಗಳು ಇರಲ್ಲ. ಸೂಕ್ಷ್ಮಾಣುಜೀವಿಗಳಿಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳಿಗೆ, ಅದರಲ್ಲಿರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಂತಹ ಒಂದು ಸಾಮರ್ಥ್ಯವನ್ನು, ಕೊಳೆಯಿಸುವಂತಹ, ಅವುಗಳನ್ನು ಕರಗಿಸಿ ಮಣ್ಣಿಗೆ ಕರಗಿಸುವಂತಹ, ಕೊಳೆಯಿಸುವಂತಹ, ಯಾವುದೆಲ್ಲ ವೇಸ್ಟ್ ಪ್ರೆಸೆಂಟ್, ಎಲ್ಲೆಲ್ಲಿದೆ ವಾತಾವರಣದಲ್ಲಿ ವೇಸ್ಟ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್, ಈ ಪ್ರಕೃತಿಯಲ್ಲಿ ಪರಿಸರದಲ್ಲಿರ್ತಕ್ಕಂಥ ಕೆಲವೊಂದು ತ್ಯಾಜ್ಯ ವಸ್ತುಗಳನ್ನ, ಅಥವಾ ಹೌಸ್ ಹೋಲ್ಡ್ ವೇಸ್ಟ್ ಅಥವಾ ಮನೆಯ ಗೃಹ ತ್ಯಾಜ್ಯಗಳು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಗಿಡದ ಎಲೆಗಳು, ಈ ರೀತಿ ಅನೇಕ ಸಸ್ಯ ತ್ಯಾಜ್ಯ, ಪ್ರಾಣಿ ತ್ಯಾಜ್ಯ, ಇವೆಲ್ಲವನ್ನು ಡಿಕಂಪೋಸ್, ಕೊಳೆಯಿಸುವಂಥ ಶಕ್ತಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿಗೆ ಮಾತ್ರ ಇರುತ್ತೆ. ಸೊ ಡ್ಯೂರಿಂಗ್ ದ ಪ್ರೋಸೆಸ್, ಈ ಒಂದು ಪ್ರಕ್ರಿಯೆಯಲ್ಲಿ, ದೇ ರಿಲೀಸ್ ಎ ಮ್ಯಾಕ್ಸಿಮಮ್ ಆಫ್ ಗ್ಯಾಸಸ್ ಕಂಟೈನಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎ ಹೈ ಪ್ರೊಪೋರ್ಷನ್ಸ್ ಆಫ್ ಅನದರ್ ಗ್ಯಾಸ್ ಮೀಥೇನ್. ಈ ರೀತಿ ಆ ವಸ್ತುಗಳನ್ನು ಕೊಳೆಯಿಸುವಂತಹ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳು ಎಷ್ಟು ರಿಲೀಸ್ ಎ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಕಂಟೈನಿಂಗ್, ಮಿಶ್ರಣವಾಗಿರ್ತಕ್ಕಂತಹ, ಅಂದರೆ ಈ ಅನೇಕ ಅನಿಲಗಳನ್ನು ಹೊಂದಿರ್ತಕ್ಕಂಥ ಕೆಲವೊಂದು ಅನಿಲಗಳನ್ನು ಬಿಡುಗಡೆ ಮಾಡುತ್ತಂತೆ. ಹೋಗ್ಬೇಕಾದ್ರೆ ಕೊಳೆಯಿಸುವಾಗ ಕೆಲವೊಂದು ಒಂದೊಂದು ವಸ್ತುಗಳು ಒಂದೊಂದು ಥರ ಸ್ಮೆಲ್ ಬರುತ್ತೆ. ಅಬ್ಸರ್ವ್ ಮಾಡಿದರೆ, ಸೊಪ್ಪು ಕೊಳ್ತೋದ್ರೆ ಒಂಥರ, ಈ ಪ್ರಾಣಿ ಸತ್ತು ಅದು ಕೊಳ್ತೋದ್ರೆ ಒಂಥರ, ಸಸ್ಯ ಎಲೆಗಳೆಲ್ಲ ಒಂದು ಸ್ವಲ್ಪ ಕೊಳ್ತೋದ್ರೆ ಒಂಥರ, ಈ ರೀತಿ ಅನೇಕ ಅನಿಲಗಳ ಮಿಶ್ರಣವಾದಂತಹ ಯಾವುದು ಹೆಚ್ಚಾಗಿ ಗ್ಯಾಸಸ್ ಕಂಟೈನಿಂಗ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಆ್ಯಂಡ್ ಹೈ ಪ್ರೊಪೋರ್ಷನ್ಸ್ ಆಫ್ ಅನದರ್ ಗ್ಯಾಸ್, ಅತಿ ಹೆಚ್ಚಿನ ಪ್ರಮಾಣದ ಮತ್ತೊಂದು ಅನಿಲವಾದಂತಹ ಮೀಥೇನನ್ನು ಈ ಒಂದು ಬ್ಯಾಕ್ಟೀರಿಯಾಗಳು ಡಿಕಂಪೋಸ್ ಮಾಡುವಂತಹ ಸಂದರ್ಭದಲ್ಲಿ, ಕೊಳೆಯಿಸುವಂಥ ಸಂದರ್ಭದಲ್ಲಿ ಬಿಡುಗಡೆ ಮಾಡುತ್ತೆ. ಆಯ್ತಾ? ದಿಸ್ ಗ್ಯಾಸ್ ಹ್ಯಾಸ್ ಬೀನ್ ಯೂಸ್ಡ್ ಆಸ್ ಎ ಫ್ಯೂಯಲ್ ಸೋರ್ಸ್ ಫಾರ್ ಕುಕಿಂಗ್, ಹೀಟಿಂಗ್, ಜನರೇಟಿಂಗ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಟು ಈವನ್ ರನ್ ವೆಹಿಕಲ್ಸ್. ಈ ರೀತಿ ಡಿಕಂಪೋಸ್ ಮಾಡುವಾಗ, ಕೆಲವ್ರ ಮನೆ ಗೋಬರ್ ಗ್ಯಾಸ್ ಅಂತ ಕೇಳಿದ್ದೀರ ಅಲ್ವಾ? ಜೈವಿಕ ಅನಿಲ, ಸಗಣಿ ಗೊಬ್ಬರದಿಂದ ಕೆಲವೊಂದು ಅವ್ರ ಮನೆಗೆ ಗೋಬರ್ ಗ್ಯಾಸ್ ಮಾಡ್ಕೊಂಡಿರ್ತಾರೆ. ಹಾಗೆ ಲೈಟ್ಗಳನ್ನೂ ಮಾಡ್ಕೊಂಡಿದ್ದಾರೆ. ಅದಿದ್ದರೆ ತುಂಬ ಚೆನ್ನಾಗಿ ಅವ್ರಿಗೆ ಗೊತ್ತಾಗುತ್ತೆ. ಆ ಗ್ಯಾಸು ಆ ರೀತಿ ಅದನ್ನು ಒಂದು ದೊಡ್ಡ ಡಂಪ್ ಮಾಡಿರ್ತಾರೆ, ಒಂಥರ ದೊಡ್ಡ ಬಾವಿ ಥರ, ಅದರೊಳಗೆ
ಅದಕ್ಕೆ ಮೇಲ್ ಒಂದು ಪೈಪನ್ನು ಅಳವಡಿಸಿರ್ತಾರೆ ಈ ರೀತಿ. ಅದರಿಂದ ಇದೆಲ್ಲ ಕೊಳೆತು ಇದರೊಳಗಡೆ ಅದೆಲ್ಲ ಸಗಣಿ ಇದೆಲ್ಲ ಕೊಳೆತ ನಂತರ ಗ್ಯಾಸ್ ಕೊಳೆಸುವಾಗ ಗ್ಯಾಸ್ ಬಿಡುಗಡೆ ಆಗುತ್ತಲ್ಲ, ಅನಿಲ ಹೊರ ಬರುತ್ತಲ್ಲ, ಅದನ್ನು ಅವರ ಮನೆ ಗ್ಯಾಸ್ಗೆ ಲಿಂಕ್ ಕೊಟ್ಟಿರ್ತಾರೆ, ಎಲೆಕ್ಟ್ರಿಸಿಟಿಗೆ ಲಿಂಕ್ ಕೊಟ್ಟಿರ್ತಾರೆ. ಈ ರೀತಿ ಬಿಡುಗಡೆ ಆಗ್ತಕ್ಕಂತಹ ಆ ಅನಿಲ ಯಾವುದಕ್ಕೆಲ್ಲ ಬಳಸ್ತಾರೆ? ಗ್ಯಾಸ್ ಇಸ್ ಯೂಸ್ಡ್ ಫಾರ್ ಫ್ಯೂಯಲ್ ಸೋರ್ಸಸ್, ಕುಕಿಂಗ್ ಅಡಿಗೆಗಾಗಿ, ಈಟಿಂಗ್, ಜನರೇಟಿಂಗ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ದೀಪಗಳನ್ನು ಬಲ್ಬ್ಗಳನ್ನು ಆನ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಈವನ್ ರನ್ ವೆಹಿಕಲ್ಸ್. CNG ಅಂತ ಕೇಳಿರ್ಬೋದು. ಕೆಲವೊಂದು ವೆಹಿಕಲ್ಸ್ಗಳನ್ನು ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ, ಮೇಲೆ CNG ಅಂತ ಹಾಕಿರ್ತಾರೆ. ಅಂದರೆ ಕೆಲವೊಂದು ವಾಹನಗಳ ಇಂಧನವಾಗಿಯೂ ಸಹ ಈ ಒಂದು ಬಯೋಗ್ಯಾಸನ್ನು ಬಳಸಲಾಗುತ್ತೆ, ಉಪಯೋಗಿಸ್ಕೊಳ್ತಾರೆ. ಅರ್ಥ ಆಯ್ತಾ? ಸಿ ನೆಕ್ಸ್ಟ್, ಬಿ ಎ ಸೈಂಟಿಸ್ಟ್, ಒಬ್ಬ ಮಹಾನ್ ವಿಜ್ಞಾನಿ. ಡಾಕ್ಟರ್ ಆನಂದ ಮೋಹನ್ ಚಕ್ರಬಾರ್ತಿ 1938 to 2020 was a scientist who studied bacteria. ಆನಂದ ಮೋಹನ್ ಚಕ್ರಬಾರ್ತಿ ಡಾಕ್ಟರ್, ಇವರು ಒಬ್ಬ ಮಹಾನ್ ವಿಜ್ಞಾನಿ. ಇವರು ಯಾವುದ್ರ ಬಗ್ಗೆ ಸ್ಟಡಿ ಮಾಡಿದ್ದಾರೆ? 1938ರಲ್ಲಿ ಇವರು ಹುಟ್ಟಿದ್ದು. 2020ನಲ್ಲಿ ಇವರು ಸತ್ತೋಗ್ತಾರೆ. ಆದರೆ ಇವರು ಬ್ಯಾಕ್ಟೀರಿಯಾಗಳ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿದ್ದಾರೆ. In 1971, he developed a special bacterium that could break down oil spills, helping to clean the environment. 1971ರಲ್ಲಿ ಇವರು ಒಂದು ಸ್ಪೆಷಲ್ ಬ್ಯಾಕ್ಟೀರಿಯಂ ದಟ್ ಕುಡ್, ಅಂದರೆ ಬ್ಯಾಕ್ಟೀರಿಯಾವು ಕುಡ್ ಬ್ರೇಕ್ ಡೌನ್ ಆಯಿಲ್ ಸ್ಪಿಲ್ಸ್, ಹೆಲ್ಪಿಂಗ್ ಟು ಕ್ಲೀನ್ ಎನ್ವಿರಾನ್ಮೆಂಟ್. ಆಯಿಲ್ ಸ್ಪಿಲ್ಸ್, ಈ ಆಯಿಲ್ ಸ್ಪಿಲ್ಸ್ ಪ್ರಕೃತಿಯಲ್ಲಿ ಏನು ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತವೆ? ಪ್ರಕೃತಿಯನ್ನು ನಾವು ಸ್ವಚ್ಛವಾಗಿಡಬೇಕು. ಪ್ರಕೃತಿಯನ್ನು ಸ್ವಚ್ಛವಾಗಿ ಇಡೋದ್ರಲ್ಲಿ ಈ ಬ್ಯಾಕ್ಟೀರಿಯಾಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂಥೇಳಿ 1971ರಲ್ಲಿ ಇವರು ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಅದನ್ನು ತಿಳಿಸ್ಕೊಡ್ತಾರೆ. ಅದರಲ್ಲಿ ಈ ಡೆವಲಪ್ಡ್ ಎ ಸ್ಪೆಷಲ್ ಬ್ಯಾಕ್ಟೀರಿಯಾ, ಬರೀ ಬ್ಯಾಕ್ಟೀರಿಯಾಗಳು ಮಾತ್ರ ಅಲ್ಲ, ಅವು ಕೊಳೆಯಿಸ್ತಾ ಹೋಗುತ್ತೋ. ಆದರೆ ನಾವು ಈ ಹಿಂದೆ ಓದಿದ್ದೀವಿ, ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ನೀರಿಗೆ ತೈಲ ಸೋರಿಕೆ ಆಗುತ್ತೆ, ಆಯಿಲ್ ಎಲ್ಲ ಬಿಡ್ತಾರೆ ತ್ಯಾಜ್ಯಗಳನ್ನು. ಅದರಲ್ಲಿ ಎಷ್ಟೊಂದು ತೈಲಗಳಿರುತ್ತೆ, ಆಯಿಲ್ಸ್ಗಳು, ಅದೆಲ್ಲ ನೀರಿನಲ್ಲಿ ಕರಗೋಗೋದಿಲ್ಲ. ಸಮುದ್ರದಲ್ಲಿ ಅಥವಾ ನದಿಗಳಲ್ಲಿ ವಾಸಿಸ್ತಕ್ಕಂಥ ಜೀವಿಗಳೆಲ್ಲ ಅದರೊಳಗಿರ್ತಕ್ಕಂಥ ಜೀವಿಗಳೆಲ್ಲ ಇದರಿಂದ ಸತ್ತೋಗುತ್ತೆ. ಮತ್ತು ಆ ಆಯಿಲ್ನ ಹೊರಗಡೆ ಬಿಟ್ಟರು ಅದು ಪೊಲ್ಯೂಷನ್ ಆಗುತ್ತೆ ಅಂತ. ಆದರೆ ಇವರು ಮಹತ್ವದ ಒಂದು ಡೆವಲಪನ್ನು ಮಾಡ್ತಾರೆ. ಒಂದು ಬ್ಯಾಕ್ಟೀರಿಯಾ ಇದೆ, ಅದೇನು ಮಾಡುತ್ತೆ, ಈ ಡೆವಲಪ್ಡ್ ಇವರೊಂದು ಸ್ಪೆಷಲ್ ಬ್ಯಾಕ್ಟೀರಿಯಂ ಇದೆ. ಅದೇನು, ಇಟ್ ಕುಡ್ ಬ್ರೇಕ್ ಡೌನ್ ಆಯಿಲ್ ಸ್ಪಿಲ್ಸ್, ತೈಲ ಸೋರಿಕೆ, ಏನು ತ್ಯಾಜ್ಯದಲ್ಲಿ ತೈಲ ಸೋರಿಕೆ ಆಯಿಲ್ಸ್ ಇರುತ್ತಲ್ಲ, ಅದನ್ನು ಕರಗಿಸಿ ಪ್ರಕೃತಿಯನ್ನು ಕ್ಲೀನ್ ಮಾಡುತ್ತೆ. ಹೆಲ್ಪಿಂಗ್ ಟು ಕ್ಲೀನ್ ದ ಎನ್ವಿರಾನ್ಮೆಂಟ್, ಏನು ಮಾಡುತ್ತೆ, ಪ್ರಕೃತಿಯನ್ನು ಸ್ವಚ್ಛವಾಗಿ ಇಡುತ್ತೆ ಅಂತೇಳಿ ಒಂದು ಕಂಡುಹಿಡಿತಾರೆ. ಇಸ್ ಡಿಸ್ಕವರಿ ರಿಸೀವ್ಡ್ ಎ ಪೇಟೆಂಟ್ ಇನ್ 1980. ಈ ಒಂದು ಆವಿಷ್ಕಾರಕ್ಕಾಗಿ ಇವ್ರಿಗೆ 1980ರಲ್ಲಿ ಇದಕ್ಕೆ ಪೇಟೆಂಟ್ ಸಿಗುತ್ತೆ. ಏನು? ಪರ್ಮಿಷನ್. ಪೇಟೆಂಟ್ ಈಸ್ ಎ ಕಾಪಿರೈಟ್ ಗಿವನ್ ಟು ಎ ಪರ್ಸನ್ ಸೊ ದಟ್ ನೋ ಒನ್ ಎಲ್ಸ್ ಕ್ಯಾನ್ ಕಾಪಿ, ಯೂಸ್ ಆರ್ ಸೆಲ್ ಆರ್ ಇಸ್ ಆರ್ ಅರ್ ಇನ್ವೆನ್ಷನ್ ವಿತೌಟ್ ಪರ್ಮಿಷನ್. ಪೇಟೆಂಟ್ ಅಂದರೆ ಅವ್ರಿಗೆ ಅವ್ರು ಕಂಡುಹಿಡ್ದಿರ್ತಕ್ಕಂಥ ಈ ಹೊಸ ಒಂದು ಆವಿಷ್ಕಾರನ ಯಾರೂ ಕಾಪಿರೈಟ್ ಮಾಡೋದಕ್ಕೆ, ಅವರಂತೆ ಅದನ್ನು ಕಾಪಿರೈಟ್ ಮಾಡೋದಕ್ಕಾಗಲಿ ಅಥವಾ ಅವರ ಪರ್ಮಿಷನ್, ಅವರ ಒಂದು ಅನುಮತಿ ಇಲ್ಲದೆ ಅದನ್ನು ಯಾರೇ ಉಪಯೋಗಿಸ್ಕೊಳ್ಳೋದು, ಅದನ್ನು ಇನ್ನೊಬ್ಬರಿಗೆ ತಲುಪಿಸೋವಂತಹ ಆ ಒಂದು ಪರ್ಮಿಷನ್ನು ಯಾರಿಗೂ ಇರಲ್ಲ. ಅಂಥ ಒಂದು ಪೇಟೆಂಟ್ನ ಇವರು ಇದಕ್ಕೆ ಪಟ್ಕೊಳ್ತಾರೆ. ಅಂದರೆ ಇದನ್ನು ಕದ್ದು ಅವ್ರು ಮಾಡಿರ್ತಕ್ಕಂಥ ಕೆಲವರು ಎಷ್ಟೋ ಸೈಂಟಿಸ್ಟ್ಗಳು ಕದ್ದು ನಾವೇ ಮಾಡಿದ್ದು ಅಂತೇಳಿ ಹೇಳ್ಕೊಳ್ತಾರೆ, ಅಥವಾ ಅದನ್ನು ಬೇರೆಯವರಿಗೆ ಇಷ್ಟು ದುಡ್ಡಿಗೆ ಅಂತ ಮಾಡ್ತಾರೆ. ಆ ರೀತಿ ಏನು ಮಾಡೋದಕ್ಕೆ ಪರ್ಮಿಷನ್ ಇಲ್ಲದೆ ಇವ್ರು ಕಂಡುಹಿಡಿದಿರೋದಕ್ಕೆ ಇವ್ರಿಗೆ ಪೇಟೆಂಟ್ ಸಿಗುತ್ತದು. His work showed how microorganisms could be used to solve environmental problems like pollution. ಇದರಿಂದ ಏನಾಯಿತು, ಅವ್ರು ಮಾಡಿರ್ತಕ್ಕಂತಹ ಈ ಒಂದು ಕೆಲಸದಿಂದ ಮೈಕ್ರೋ ಆರ್ಗಾನಿಸಮ್ಸ್ಗಳು ಹೇಗೆ ನಾವು ಎದುರಿಸ್ತಿರ್ತಕ್ಕಂತಹ ಈ ಪೊಲ್ಯೂಷನ್, ಏನು ನಮ್ಮ ಪರಿಸರ ಎಲ್ಲ ಪೊಲ್ಯೂಟ್ ಆಗ್ತಿದೆ, ಎಲ್ಲ ಕಲುಷಿತ ಆಗಿದೆ, ಅದರಿಂದ ಹೇಗೆ ನಾವು ಆ ಒಂದು ಸಮಸ್ಯೆಯಿಂದ ಹೇಗೆ ಹೊರಬಂದು ನಮ್ಮ ಪರಿಸರವನ್ನು ಯಾವ ರೀತಿ ಸ್ವಚ್ಛವಾಗಿ ಇಟ್ಕೋಬೋದು ಅನ್ನೋದಕ್ಕೆ ಇದು ಒಂದು ಸಮಸ್ಯೆಗೆ ಇವರೊಂದು ಪರಿಹಾರವನ್ನು ಹುಡ್ಕೊಡ್ತಾರೆ. He is
is remembered for his contributions to science and for protecting the environment using microbes. ಇವರು ಏನು ಮಾಡಿದ್ರು, ಈ ಸೂಕ್ಷ್ಮಾಣುಗಳನ್ನು ಉಪಯೋಗಿಸ್ಕೊಂಡು ಪ್ರಕೃತಿಯನ್ನು ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಬೋದು ಅಂತೇಳಿ ಈ ರೀತಿಯಾಗಿ ವಿಜ್ಞಾನಕ್ಕೆ ಒಂದು ಕೊಡುಗೆಯನ್ನು ಅವರು ನೀಡ್ತಾರೆ. ವಿಜ್ಞಾನಕ್ಕೆ ಇವರು ನೀಡಿದಂತಹ ಒಂದು ಮಹತ್ವದ ಕೊಡುಗೆ ಅದು. ವಾಟ್ ಆರ್ ದ ಅದರ್ ಪ್ರಾಬ್ಲಮ್ಸ್ ವಿಚ್ ಯು ಥಿಂಕ್ ಕ್ಯಾನ್ ಬಿ ಸಾಲ್ವ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್? ಹಾಗಾದರೆ ಈ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಸಹಾಯದಿಂದ, ಸೂಕ್ಷ್ಮಾಣುಜೀವಿಗಳ ಸಹಾಯದಿಂದ ನಾವು ಪ್ರಕೃತಿಯಲ್ಲಿ ಅಥವಾ ಇನ್ನಿತರ ಬೇರೆ ಸಮಸ್ಯೆಗಳಿಗೆ ಹೇಗೆ ನಾವು ಪರಿಹಾರವನ್ನು ಅಥವಾ ಸಮಸ್ಯೆಗೆ ಒಂದು ಸೊಲ್ಯೂಷನ್ನ ನಾವು ಕಂಡುಹಿಡ್ಕೊಂಡು ಪ್ರೊಟೆಕ್ಟಿಂಗ್ ಆಗಿ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳೋದು ಅಂತೇಳಿ ಹೇಳ್ತಿದ್ದಾರೆ. ಸಿ ನೆಕ್ಸ್ಟ್, ಹೌ ಡಸ್ ದ ಡೈವರ್ಸಿಟಿ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಹೆಲ್ಪ್ ಇನ್ ಅವರ್ ಕಿಚನ್? ವೈವಿಧ್ಯಮಯವಾದಂತಹ ಈ ಒಂದು ಸೂಕ್ಷ್ಮಾಣುಜೀವಿಗಳು ನಮ್ಮ ಕಿಚನ್ನಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ ಯಾವ ರೀತಿ ಸಹಾಯವನ್ನು ಮಾಡುತ್ತೆ ಅಂತ. ಮೈಕ್ರೋ ಆರ್ಗಾನಿಸಮ್ಸ್ ಆ್ಯಂಡ್ ಫುಡ್, ಸೂಕ್ಷ್ಮಾಣುಜೀವಿಗಳು ಮತ್ತು ನಮ್ಮ ಆಹಾರ. 2.4.2 ನೋಡಿ. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಬೈ ಪರ್ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ ಇನ್ ಕಿಚನ್. ಹಾಗಾದರೆ ನಾವು ಅಡುಗೆ ಮನೆಯಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಒಂದು ಚಟುವಟಿಕೆಗಳು ಹೇಗಿರುತ್ತೆ ಅಂತ ಅದನ್ನು ಟ್ರೈ ಮಾಡಿ, ಪ್ರಯತ್ನವನ್ನು ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಆ್ಯಕ್ಟಿವಿಟಿ 2.8 ನೋಡಿ. ಲೆಟ್ ಅಸ್ ಪರ್ಫಾರ್ಮ್. ಟೇಕ್ ಎ 2 ಬೌಲ್ A and B. In each take 200 gram of flour, atta or maida and add a pinch of sugar. Now in bowl A and add a small amount of yeast powder and mix it well with a flour. ಏನು ಮಾಡಿ, ಟೇಕ್ ಎ ಬೌಲ್ ಆಫ್ A and B. ಇಲ್ಲಿ ತೋರಿಸಿದಲ್ಲ ಈ ರೀತಿ ಒಂದೊಂದು ಬೌಲ್ನ ತೊಗೊಳ್ಳಿ A and B ಅಂತ. ಇನ್ ಈಚ್, ಎರಡಕ್ಕೂ 200 ಗ್ರಾಮು ಫ್ಲೋರ್, ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು 200 ಗ್ರಾಮ್ ಅಷ್ಟು, 1/4 kg ಅಷ್ಟು ಹಿಟ್ಟನ್ನು ಹಾಕಿ ಇದಕ್ಕೆ ಮತ್ತೆ ಬಿಗೆ. ಆ್ಯಡ್ ಎ ಪಿಂಚ್ ಆಫ್ ಶುಗರ್, ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡಿ. ನವ್ ಇಟ್ ಎ ಬೌಲ್ ಎ ಆ್ಯಡ್ ಎ ಸ್ಮಾಲ್ ಅಮೌಂಟ್ ಆಫ್ ಈಸ್ಟ್ ಪೌಡರ್ ಆ್ಯಂಡ್ ಮಿಕ್ಸ್ ಇಟ್ ವಿತ್ ವೆಲ್ ಫ್ಲೋರ್. ಎ ಬೌಲ್ಗೆ ಏನು ಮಾಡಿ, ಸ್ವಲ್ಪ ಈಸ್ಟನ್ನು ಹಾಕಿ ಮತ್ತು ಈಸ್ಟ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಹಿಟ್ಟನ್ನು ಸ್ವಲ್ಪ ಹೊತ್ತು ಅದನ್ನು ಚೆನ್ನಾಗಿ ಕಲಸಿ. ಇನ್ ಬೌಲ್ ಬಿ ಡು ನಾಟ್ ಹ್ಯಾಡ್ ಎನಿ ಈಸ್ಟ್ ಸೊ ದಟ್ ವಿ ಕ್ಯಾನ್ ಕಂಪೇರ್ ದ ರಿಸಲ್ಟ್ಸ್ ಆಫ್ 2 ಬೌಲ್ಸ್. ಬಿಗೆ ಈಸ್ಟ್ ಏನು ಹಾಕಬೇಡಿ, ಎರಡನ್ನು ಗಮನಿಸಿ. ನೀಡ್ ದ ಫ್ಲೋರ್ ಆಫ್ ಎ 2 ಬೌಲ್ಸ್ ವಿತ್ ಎ ವಾರ್ಮ್ ವಾಟರ್ ಟು ಮೇಕ್ ಸಾಫ್ಟ್ ಡವ್. ಎರಡನ್ನೂ ಏನು ಮಾಡಿ, 2 ಬೌಲ್ಸ್ನು ವಾರ್ಮ್ ವಾಟರಿಂದ ಸಾಫ್ಟ್ ಇದಾಗಿ, ಅಂದರೆ ಸ್ವಲ್ಪ ಬೆಚ್ಚಗಿರೋ ಬಿಸಿ ನೀರಿನಿಂದ ಎರಡೂ ಹಿಟ್ಟನ್ನು ಕಲಸಿ. ಚೇಂಜ್ ಇನ್ ದ ವಾಲ್ಯೂಮ್ ಆಫ್ ಫ್ಲೋರ್ ಆಫ್ಟರ್ ಅಡಿಷನ್ ಈಸ್ಟ್, ಶುಗರ್ ಆ್ಯಂಡ್ ವಾರ್ಮ್ ವಾಟರ್. ಇದಕ್ಕೇನು, ಬೌಲ್ ಎಗೆ 200 ಗ್ರಾಮ್ ಹಿಟ್ಟು, ಇದಕ್ಕೂ ಬೌಲ್ ಬಿಗೆ 200 ಗ್ರಾಮ್ ಹಿಟ್ಟು ಹಾಕಿದ್ದಾರೆ. ಇದಕ್ಕೆ ಈಸ್ಟ್ ಆ್ಯಡ್ ಮಾಡಿದ್ದೀರಾ, ಇದಕ್ಕೆ ಈಸ್ಟ್ ಆ್ಯಡ್ ಮಾಡಿದ್ದೀರಾ ಮತ್ತು ಶುಗರ್ ಹಾಕಿದ್ದೀರಾ. ಅರ್ಥ ಆಯ್ತಾ? ಇದಕ್ಕೆ ಏನು ಮಾಡಿದರೆ ಈಸ್ಟ್ ಆ್ಯಡ್ ಮಾಡಿಲ್ಲ, ಬರೀ ಶುಗರ್ ಹಾಕಿದ್ದೀರಾ. ಆಮೇಲೆ ಇವೆರಡನ್ನೇನು ವಾರ್ಮ್ ವಾಟರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಎರಡೂ ಹಿಟ್ಟನ್ನು ಕಲಿಸಿದ್ದೀರಾ. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಏನು ಚೇಂಜಸ್ ಕಾಣುತ್ತೆ? ಕವರ್ ದ ಡವ್ ವಿತ್ ಎ ಡ್ಯಾಮ್ ಕ್ಲಾತ್ ಆ್ಯಂಡ್ ಕೀಪ್ ಇಟ್ ಇನ್ ಎ ವಾರ್ಮ್ ಪ್ಲೇಸ್. ಕವರ್ ಮಾಡಿ ಅದನ್ನು ಒಂದು ಬಟ್ಟೆಯಿಂದ ಮುಚ್ಚಿ ಒಂದು ಬಿಸಿಯಾದ ಬೆಚ್ಚಗಿನ ಸ್ಥಳದಲ್ಲಿ ಇಡಿ. ಅಬ್ಸರ್ವ್ ಬೋತ್ ದ ಬೌಲ್ ಆಫ್ಟರ್ 4 to 5 hours. ಎರಡನ್ನು ಅದೇ ಹಿಟ್ಟೆಲ್ಲ ಕಲಿಸಿದ ಮೇಲೆ ಎರಡು ಮೇಲೆ ಪ್ಲೇಟ್ ಮುಚ್ಚಿದ್ದಾರೆ, ಕೆಲವರು ಬಟ್ಟೆಯನ್ನು ಮುಚ್ಚಿದ್ದಾರೆ. ಈ ರೀತಿ ಮುಚ್ಚಿ 4 to 5 hours, 4 ರಿಂದ 5 ಗಂಟೆ ಎರಡು ಬೌಲ್ನ ಇಟ್ಟುಬಿಡಿ. ಡಿಡ್ ಯು ಫೈಂಡ್ ಎನಿ ಚೇಂಜ್ ಇನ್ ದ ವಾಲ್ಯೂಮ್, ಸ್ಮೆಲ್ ಆರ್ ಟೆಕ್ಸ್ಚರ್ ಆಫ್ ದ ಡೋ? 4 ರಿಂದ 5 ಗಂಟೆ ಆದಮೇಲೆ ಅವುಗಳಲ್ಲಿ ಏನಾದರೂ ಸ್ಮೆಲ್, ವಾಸನೆ ಅಥವಾ ಅವುಗಳ ನೋಡೋದಕ್ಕೆ ಏನಾದರೂ ಬದಲಾವಣೆ ಕಾಣುತ್ತಾ? ಇಫ್ ನಾಟ್, ಕಾಣಲಿಲ್ಲ ಅಂದರೆ ಲೀವ್ ದ ಡವ್ ಫಾರ್ ಎ ಸಮ್ ಮೋರ್ ಟೈಮ್. ಏನು ಈ ಎರಡರಲ್ಲೂ ವ್ಯತ್ಯಾಸ ಕಾಣಲಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಡಿ. ಬಿಸಿಲಿದ್ರೆ ಬೇಗ ಗೊತ್ತಾಗುತ್ತೆ ನಿಮಗೆ ಚೇಂಜಸ್ಸು, ಸ್ವಲ್ಪ ಚಳಿ ಇದ್ದರೆ ಬೇಗ ಗೊತ್ತಾಗಲ್ಲ. ಆಫ್ಟರ್ ಸಮ್ ಟೈಮ್ ಯು ಮೇ ನೋಟಿಸ್ ದಟ್ ದ ಡವ್ ಇನ್ ಬೌಲ್ ಎ ವೇರ್ ಈಸ್ಟ್ ವಾಸ್ ಆ್ಯಡೆಡ್ ಆಸ್ ಎ risen slightly, become fluffy and as be different smell compared to the dough unneeded without yeast. ಈ ಎ ಬೌಲಲ್ಲಿ ಏನು ಕಾಣುತ್ತೆ, ಈಸ್ಟನ್ನು ಆ್ಯಡ್ ಮಾಡಿರೋದ್ರಿಂದ ಆ ಹಿಟ್ಟು ಸ್ವಲ್ಪ ಮೇಲೆ ಬಂದಂತೆ, ಉಬ್ಬಿದಂತೆ ಈ ಬೌಲಲ್ಲಿ ಕಾಣುತ್ತೆ. ಬಿ ಬೌಲ್ಗೆ ಕಂಪೇರ್ ಮಾಡಿದ್ರೆ ಮತ್ತು ಸ್ಮೆಲ್ಲು ಸ್ವಲ್ಪ, ಅದರ ವಾಸನೆಯು ಬೇರೆ ರೀತಿಯಾಗಿ ಇರುತ್ತೆ. ವೈ ಡಸ್ ದಿಸ್ ಹ್ಯಾಪನ್? ಯಾಕೆ ಹೀಗಾಯಿತು? ವಾಟ್ ಈಸ್ ದ ರೋಲ್ ಆಫ್ ಈಸ್ಟ್? ಹಾಗಾದರೆ ಈಸ್ಟ್ ಇನ್ನು ಒಂದು ಶಿಲೀಂಧ್ರದ ಈಸ್ಟ್ ಒಂದು ಈಸ್ಟ್
ನ ರೋಲ್ ಏನು, ಅದರ ಕಾರ್ಯ ಏನು, ಹಾಗಾದರೆ ಈ ಹಿಟ್ಟಿಗೆ ಈಸ್ಟನ್ನು ಆ್ಯಡ್ ಮಾಡಿದ್ದಕ್ಕೆ ಅಲ್ಲಿ ಏನನ್ನು ಅದು ಚೇಂಜಸ್ ಮಾಡ್ತು, ಹಾಗಾದರೆ ಅದರ ಕಾರ್ಯ ಏನು, ಈಸ್ಟ್ನ ಕೆಲಸ ಏನು. ವೈ ಡಿಡ್ ವಿ ಆ್ಯಡ್ ಶುಗರ್ ಆ್ಯಂಡ್ ವಾರ್ಮ್ ವಾಟರ್ ಟು ದ ಫ್ಲೋರ್, ಹಾಗಾದರೆ ಅದ್ರ ಜೊತೆಗೆ ಇನ್ನೇನು ಬರೀ ಈಸ್ಟ್ ಹಾಕಿಲ್ಲ, ಸ್ವಲ್ಪ ಶುಗರ್ ಸಕ್ಕರೆನೂ ಹಾಕಿದ್ದೀವಿ ಮತ್ತು ವಾರ್ಮ್ ವಾಟರ್ ಬಿಸಿ ನೀರಲ್ಲೂ ಕಲಿಸಿದ್ದೀವಿ. ಇದರ ಅದನ್ನು ಯಾಕೆ ಆ್ಯಡ್ ಮಾಡಿದ್ವಿ ಅಂತೇಳಿ ಕೇಳ್ತಿದ್ದಾರೆ. ಹಾಗಾದರೆ ಈಸ್ಟ್ ಈಸ್ ಎ ಟೈಪ್ ಆಫ್ ಮೈಕ್ರೋ ಆರ್ಗಾನಿಸಮ್. ಈಸ್ಟ್ ಅನ್ನೋದು ಮೈಕ್ರೋ ಆರ್ಗಾನಿಸಮ್ ಅಂದರೆ ಸೂಕ್ಷ್ಮಾಣುಜೀವಿಗಳ ಒಂದು ವಿಧ. ಅದು ಇಟ್ ಬಿಲಾಂಗ್ಸ್ ಟು ಎ ಗ್ರೂಪ್ ಆಫ್ ಮೈಕ್ರೋ ಆರ್ಗಾನಿಸಮ್ಸ್ ಕಾಲ್ಡ್ ಫಂಗೈ. ಈಸ್ಟ್ ಅನ್ನೋದೇನು ಶಿಲೀಂಧ್ರ ಅಂತ ಏನು ಕರಿತೀವಿ, ಫಂಗೈನ ಒಂದು ಗುಂಪಿನಲ್ಲಿ ಕಂಡುಬರುವಂತಹ ಒಂದು ಮೈಕ್ರೋ ಆರ್ಗಾನಿಸಮ್. ಇಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಆಫ್ ಮೈಕ್ರೋ ಆರ್ಗಾನಿಸಮ್. ಸೂಕ್ಷ್ಮಾಣುಜೀವಿಗಳಲ್ಲಿ ಒಂದು ಗುಂಪಾದಂತಹ ಫಂಗೈ, ಶಿಲೀಂಧ್ರದಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಧ, ಟೈಪ್ಸ್. ಅದು ಫಂಗೈನ ಒಂದು ಟೈಪ್ಸ್, ಅದು ಶಿಲೀಂಧ್ರದ ಒಂದು ವಿಧವೇ ಈಸ್ಟ್. ಈಸ್ಟ್ ಗ್ರೋಸ್ ವೆಲ್ ಇನ್ ವಾರ್ಮ್ ಕಂಡೀಷನ್, ಅಂದರೆ ಎಲ್ಲಿ ಬಿಸಿ ಹೆಚ್ಚಾಗಿರುತ್ತೆ ಅಲ್ಲಿ ಈಸ್ಟ್ ಚೆನ್ನಾಗಿ ಬೆಳೆಯುತ್ತೆ. ಈಸ್ಟ್ ಗ್ರೋ ವೆಲ್ ಇನ್ ವಾರ್ಮ್ ಕಂಡೀಷನ್, ಬಿಸಿ ವಾತಾವರಣದಲ್ಲಿ ಈಸ್ಟ್ ಚೆನ್ನಾಗಿ ಬೆಳೆಯುತ್ತೆ. ಯು ಮೇ ರೀಕಾಲ್ ಫ್ರಮ್ ಚಾಪ್ಟರ್ ಲೈಫ್ ಪ್ರೋಸೆಸ್ ಇನ್ ಅನಿಮಲ್ಸ್ ಗ್ರೇಡ್ 7. ಇದರ ಬಗ್ಗೆ ನೀವು 7ನೇ ತರಗತಿಯಲ್ಲಿ ಲೈಫ್ ಪ್ರೋಸೆಸ್ ಇನ್ ಅನಿಮಲ್ಸ್, ಜೀವನ ಕ್ರಿಯೆಗಳು, ಪ್ರಾಣಿಗಳಲ್ಲಿ ಜೀವನ ಕ್ರಿಯೆಗಳು, ಅವುಗಳಲ್ಲಿ ಹೆಚ್ಚಾಗಿ ತಿಳ್ಕೊಂಡಿರ್ತೀರಾ. ದಟ್ ಲೈಕ್ ಅದರ್ ಆರ್ಗಾನಿಸಮ್ಸ್ ಈಸ್ಟ್ ಆಲ್ಸೋ ರೆಸ್ಪೈರ್ಸ್ ಆ್ಯಂಡ್ ಬ್ರೇಕ್ಸ್ ಡೌನ್ ಫುಡ್ ಟು ರಿಲೀಸ್ ಎನರ್ಜಿ ಫಾರ್ ದೇರ್ ಗ್ರೋತ್ ಆ್ಯಂಡ್ ಕ್ಯಾರಿ ಔಟ್ ಲೈಫ್ ಪ್ರೋಸೆಸ್. ಇದು ಇತರ ಜೀವಿಗಳಂತೆ ಏನು ಮಾಡುತ್ತೆ, ಅದು ಸಹ ಉಸಿರಾಡುತ್ತೆ, ಈಸ್ಟ್ ರೆಸ್ಪೈರ್ ಮಾಡುತ್ತೆ. ಆ್ಯಂಡ್ ಬ್ರೇಕ್ ಡೌನ್ ಫುಡ್, ಆಹಾರವನ್ನು ವಿಭಜಿಸಿ, ರಿಲೀಸ್ ಎನರ್ಜಿ ಫಾರ್ ಗ್ರೋತ್ ಆ್ಯಂಡ್ ಕ್ಯಾರಿ ಔಟ್ ಆಫ್ ಲೈಫ್, ತನ್ನ ಜೀವನ ಕ್ರಿಯೆಗೆ ಬೇಕಾದಂತಹ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಬೆಳವಣಿಗೆಗಾಗಿ ಅದು ಈ ರೀತಿಯಾಗಿ ಉಸಿರಾಟ ಕ್ರಿಯೆಯನ್ನು ನಡೆಸಿ ಅದು ಸಹ ಬೆಳೆಯುತ್ತೆ, ತನ್ನ ಜೀವನ ಕ್ರಿಯೆಯನ್ನು ನಡೆಸುತ್ತೆ. ಡ್ಯೂರಿಂಗ್ ದಿಸ್ ಪ್ರೋಸೆಸ್, ಈ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್. ಈ ರೀತಿ ಅದು ತನ್ನ ಕ್ರಿಯೆಗಳನ್ನು ನಡೆಸಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ವಿಚ್ ಫಾರ್ಮ್ಸ್ ಎ ಬಬಲ್ಸ್ ದಟ್ ಮೇಕ್ಸ್ ದ ಸಾಫ್ಟ್ ಆ್ಯಂಡ್ ಫ್ಲಫಿ. ಈ ರೀತಿ ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ ಮಾಡೋದ್ರಿಂದ ಆ ಹಿಟ್ಟು ಏನಾಗುತ್ತೆ, ಮೆತ್ತಗೆ ಆಗಿ ಅದೇನಾಗುತ್ತೆ ಫ್ಲಫಿ, ಅವುಗಳಲ್ಲಿ ಬಬಲ್ಸ್ ಗುಳ್ಳೆ ಗುಳ್ಳೆಯ ರೀತಿ ಬಂದು ಅದು ಫ್ಲಫಿಯಾಗಿ ಸಾಫ್ಟಾಗಿ ಮೆದುವಾಗಿ ಆಗುತ್ತೆ. ಈಸ್ಟ್ ಆಲ್ಸೋ ಪ್ರೊಡ್ಯೂಸಸ್ ಎ ಸ್ಮಾಲ್ ಅಮೌಂಟ್ ಆಫ್ ಆಲ್ಕೋಹಾಲ್ ಡ್ಯೂರಿಂಗ್ ದಿಸ್ ಪ್ರೊಸೆಸ್. ಅದಲ್ಲದೆ ಈಸ್ಟ್ ಏನು ಮಾಡುತ್ತೆ, ಸಣ್ಣ ಪ್ರಮಾಣದ ಆಲ್ಕೋಹಾಲನ್ನು ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಬಿಡುಗಡೆ ಮಾಡುತ್ತೆ. ವಿಚ್ ಗಿವ್ಸ್ ದ ಡೋ ಎ ಸ್ಲೈಟ್ಲಿ ಡಿಫ್ರೆಂಟ್ ಸ್ಮೆಲ್. ಇದರಿಂದ ಆ ಹಿಟ್ಟು, ಕಲಸಿದಂಥ ಹಿಟ್ಟು, ಈಸ್ಟನ್ನು ಆ್ಯಡ್ ಮಾಡಿರ್ತಕ್ಕಂಥ ಹಿಟ್ಟು ಸ್ವಲ್ಪ ವಾಸನೆಯಲ್ಲಿ ಬದಲಾವಣೆಯನ್ನು ಹೊಂದುತ್ತೆ. ದಿಸ್ ಸ್ಪೆಷಲ್ ಪ್ರಾಪರ್ಟಿ ಆಫ್ ಈಸ್ಟ್ ಈಸ್ ಯೂಸ್ಡ್ ಇನ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಬ್ರೆಡ್ಸ್, ಕೇಕ್ ಆ್ಯಂಡ್ ಮೋರ್ ಇನ್ ಅಡಿಷನ್ ಟು ಈಟ್ ಸಮ್ ಬ್ಯಾಕ್ಟೀರಿಯಾ. ಈ ಕಾರಣಕ್ಕಾಗಿ ಬೇಕರಿ ತಿಂಡಿಗಳಲ್ಲಿ ಬ್ರೆಡ್ಡು, ಕೇಕ್ಸು, ಪಪ್ಸ್ ಇದೆಲ್ಲ ಮಾಡಬೇಕಾದ್ರೆ ಈಸ್ಟನ್ನು ಹಿಟ್ಟಿಗೆ ಆ್ಯಡ್ ಮಾಡೋವಂಥದ್ದು. ಬಿಕಾಸ್ ಈಸ್ಟ್ ಸಮ್ ಬ್ಯಾಕ್ಟೀರಿಯಾ, ಅಂದರೆ ಈಸ್ಟಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ಇರುತ್ತೆ. ಸಚ್ ಆಸ್ ಲ್ಯಾಕ್ಟೋಬ್ಯಾಸಿಲಸ್. ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಹೆಲ್ಪ್ಸ್ ಇನ್ ಫರ್ಮೆಂಟೇಷನ್ ಆಫ್ ಬ್ಯಾಟರ್ ಫಾರ್ ಮೇಕಿಂಗ್ ಇಡ್ಲಿ ಆ್ಯಂಡ್ ದೋಸಾ ಆ್ಯಂಡ್ ಫಾರ್ ಮೇಕಿಂಗ್ ಬಥೂರಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ಇರೋದ್ರಿಂದ ಇದೇನು ಮಾಡುತ್ತೆ, ಫರ್ಮೆಂಟೇಷನ್, ಉದುಗುವಿಕೆಯನ್ನು ಉಂಟು ಮಾಡೋದಕ್ಕೆ ಸಹಾಯ ಮಾಡಿ ನಾವು ಮನೆಯಲ್ಲಿ ಮಾಡ್ತಕ್ಕಂಥ ಇಡ್ಲಿ, ದೋಸೆ ಇವೆಲ್ಲವೂ ಮೆತ್ತಗೆ ಆಗಿ ಅದು ಉಬ್ಬಿಕೊಂಡು ಮೃದುವಾದ ದೋಸೆ, ಇಡ್ಲಿ ಆಗೋದು ಈ ಒಂದು ಬ್ಯಾಕ್ಟೀರಿಯಾದಿಂದ, ಈಸ್ಟ್ನಲ್ಲಿ ಇರ್ತಕ್ಕಂತಹ ಲ್ಯಾಕ್ಟೋಬ್ಯಾಸಿಲಸ್. ಅರ್ಥ ಆಯಿತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಇದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಾವು ಕೊಡ್ತಕ್ಕಂಥ ಹೋಮ್ವರ್ಕ್ನ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ 2 or 3 ಟೈಮ್ ಇದೆ ಆಡಿಯೋನ ಕೇಳಿ, ಬಿಕಾಸ್ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಓಕೆನಾ? ಟೆಕ್ಸ್ಟ್ ಬುಕ್ ಇಟ್ಕೊಂಡು 1 or 2 ಟೈಮ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ, ನಾನು ಆಡಿಯೋನ ಕೇಳಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Write a short note on microbes in biogas. Microbes in biogas. During the release the mixture, ಇಲ್ಲಿಂದ ಬರೆಯುವ ನೀವು
many microorganisms like bacteria. And which gas is released during the decomposition of waste in biogas? Carbon dioxide and proportion of methane. Idin bariri. Write the uses of biogas and write a short note on Dr. Ananda Mohan Chakrabarti. Who discovered the special bacterium break down the oil spills? And see next. Define yeast. Which group of microorganism is yeast? Write the types of which group of microorganism is which group of microorganism? And see next, how our dosa and idli making very soft. Why our dosa and idli be soft? Because presence of methylpyridine. Write the uses of yeast in kitchen. Write the uses of yeast. Why the yeast is called a living organism? ಇಲ್ಲಿಂದ ಬರಿಬೇಕು also respire ಇದನ್ನು ಬರಿ. Okay, this is the normal questions. So okay, my dear student, thank you.